ನಮಸ್ಕಾರ. PV ನ್ಯೂಸ್ ಪೀಪಲ್ ವಾಯ್ಸ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಲಾವಣ್ಯ ರವಿಚಂದ್ರ. ನಮ್ಮ SJCET ನಮ್ಮ ಹೆಮ್ಮೆ ಸಮಾವೇಶ 2026 SJCET ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿ ಹಾಗೂ ಶ್ರೀ ಮಂಗಳಾನಂದ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಅಲ್ಯುಮಿನಿ ಮೀಟ್ 2026 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ JT ರಾಜು ಪ್ರಾಂಶುಪಾಲರು SJCET ಇವರ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇನ್ನು ಕಾಲೇಜಿನಲ್ಲಿ ಅಧ್ಯಯನ ಮಾಡಿ ಇಂಜಿನಿಯರ್ಗಳಾಗಿ ಉದ್ಯಮಿಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಳೆಯ ವಿದ್ಯಾರ್ಥಿಗಳ ಅನುಭವ ಹಂಚಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಭಾಗಿಯಾಗಿರುವ ಹಳೆಯ ವಿದ್ಯಾರ್ಥಿಗಳಿಗೆ ಶೀಲ್ಡ್ ನೀಡುವ ಮೂಲಕ ಗೌರವಿಸಲಾಯಿತು. जगद्गुरु पद्मभूषण श्री 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 डॉक्टर भालगंगाधरनाथ महास्वामीजी, submitting my humble and devout pranams to the lotus feet of His Holiness Jagadguru Shri 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 Dr. Nirmalanandanath Mahaswamiji, seeking the blessings from Puja Shri Shri Mangalanath Swamiji, respected dignitaries on the dais, of the dais, fellow faculty members and dear proud alumni of your alma mater SJCET. Once again, on behalf of management, SJCET family, I extend cordial welcome to all of you. Welcome you all once again for the Sammelana 2026. It gives me immense pleasure, feeling proud, and also it's our pride to stand before all of you, the achievers. Passed out from the portal of SJCET. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಾಥ್ ಬಾಬು ಅಂತ. 2001 ಬ್ಯಾಚ್ ನಾವೆಲ್ಲರೂ. ಇಲ್ಲಿ ಓದೋವಾಗ ಸ್ವಲ್ಪ ಕ್ಯಾಂಪಸ್ ಚಿಕ್ಕದಾಗಿತ್ತು. ಇವಾಗ ಬಂದು ನೋಡಿದ್ರೆ ಗುರ್ತೇ ಸಿಗ್ತಾ ಇಲ್ಲ. ದೊಡ್ಡದಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನಾವಿದ್ದಾಗೂ ಚೆನ್ನಾಗಿತ್ತು. ಸ್ವಾಮೀಜಿ ಎಲ್ಲ ನಮಗೆ ಪಾಠ ಮಾಡ್ತಾ ಇದ್ರು. ಇವಾಗ ಸ್ವಾಮೀಜಿ ಯಾರಾಗಿದೆ ಅವ್ರು ಪಾಠ ಮಾಡ್ತಾ ಇದ್ರು. ನಿರ್ಮಲಾನಂದ ಸ್ವಾಮೀಜಿ ಅವರು ಪಾಠ ಮಾಡ್ತಾ ಇದ್ರು. ಅವಾಗೆಲ್ಲ ನಮಗೆ ಒಳ್ಳೆ ಡಿಸಿಪ್ಲಿನ್ ಕಲಿಸ್ಕೊಟ್ಟಿದ್ದಾರೆ ಮೇಯ್ನು. ಅದರಿಂದ ನಮ್ಗೆ ಒಳ್ಳೆ ಅನುಕೂಲ ಆಯಿತು. ಇವಾಗ ನಾವು ಶ್ರೀ ಬಾಲಾಜಿ ಇಂಟೀರಿಯರ್ಸ್ ಅಂತ ನಾವು ಸ್ವಂತ ಮಾಡಿಕೊಂಡು ಸ್ವಂತ ಫೌಂಡರ್ ಆಗಿದ್ದೀವಿ. ಒಂದು 20-25 ಜನ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕೆಳಗೆಲ್ಲ. ನಮ್ಗೆ ತುಂಬ ಅನುಕೂಲ ಆಗಿದೆ. ನಮ್ಗೆ ಈ ಮೀಟ್ ಆಗಿದ್ಮೇಲೆ ಎಲ್ಲರೂ ಫ್ರೆಂಡ್ಸ್ ಸಿಗ್ತಾರೆ. ಹಳೆ 25 ವರ್ಷ ಆಯಿತು. ಎಲ್ಲ ಫ್ರೆಂಡ್ಸ್ ಸಿಗ್ತಾರೆ. ಅವರೆಲ್ಲ ನೋಡಬೇಕು ಅಂತ ಆಸೆ ಇತ್ತು ನಮಗೂ. ಅದಕ್ಕೆ ಬಂದಿದ್ದೀವಿ. ಎಲ್ಲರಿಗೂ ವಂದನೆಗಳು.
ಹೆಸರು ಯಶಸ್ ಅಂತ. ನಾನು ಲಾಸ್ಟ್ ಇಯರ್ 2025 ಪಾಸ್ ಔಟ್ ಬ್ಯಾಚ್ ಇಂಜಿನಿಯರಿಂಗ್ ISCL ಮಾಡಿದ್ದೆ. ಲಾಸ್ಟ್ ಜಸ್ಟ್ 1 ಇಯರ್ ಆಗಿದೆ ಅಷ್ಟೇ ಮುಗಿಸಿ. ಬಟ್ ಕಾಲೇಜ್ ಮೆಮೊರೀಸ್ ಇನ್ನ ಹಂಗೆ ಸ್ಟ್ರಕ್ ಆಗೋಗಿದೆ. ಈ ಕಾಲೇಜಿಂದಾನೇ ನಾನು ಪ್ಲೇಸ್ ಆದೆ ಆ್ಯಂಡ್ ತುಂಬ ಮೆಮೊರೀಸ್ ಇದ್ದಾವೆ. ಈ ಕಾಲೇಜ್ ನನಗೆ ಎಲ್ಲ ಹೇಳ್ಕೊಟ್ಟಿದೆ. ಗುಡ್ ಥಿಂಗ್ಸು, ಬ್ಯಾಡ್ ಥಿಂಗ್ಸಲ್ಲಿ ಹೆಂಗೆ ಬಿಹೇವ್ ಮಾಡಬೇಕು, ಆಮೇಲೆ ಗುಡ್ ಥಿಂಗ್ಸು, ಆಮೇಲೆ ಪ್ಲೇಸ್ಮೆಂಟ್ಸಿಗೆ ಜಾಸ್ತಿ ಹೆಲ್ಪ್ ಮಾಡಿದೆ. ಇವತ್ತು ಬಂದಿದ್ದ ರೀಸನ್ ಎಲ್ಲಾದ್ರೂ ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಯೂಮಿನಿ ಮೀಟ್ ಮಾಡಿದ್ದಾರೆ. ಇದರಿಂದ ನಿಮ್ಗೆ ಏನ್ ಅಲ್ಯೂಮಿನಿ ಮೀಟ್ ಇಂದ ತುಂಬಾ ಯೂಸ್ ಆಗುತ್ತೆ, ತುಂಬಾ ಕನೆಕ್ಷನ್ಸ್ ಇಂಪ್ರೂವ್ ಆಗುತ್ತೆ. ಪಾಸ್ ಔಟ್ ಬ್ಯಾಚ್ ಅವರು ಬರ್ತಾರೆ, ಆಮೇಲೆ ನಮ್ಮ ಕಾಲೇಜ್ ಡೇಸ್ ಎಲ್ಲ ಜ್ಞಾಪಕ ಮಾಡ್ಕೊಳ್ಬೋದು. ಅವ್ರ ಐಡಿಯಾಸ್ ನಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತಾರೆ. ಇಟ್ಸ್ ವೆರಿ ಗುಡ್ ಟೈಮ್. ನನ್ನ ಹೆಸರು ಯಶವಂತ್ ರೆಡ್ಡಿ ಅಂತ. 2025 ಫಸ್ಟ್ ಔಟ್ ಬ್ಯಾಚು ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ನಾನು ಮಾಡಿದ್ದು. ಈ ಕಾಲೇಜಲ್ಲಿ ಒಳ್ಳೆ ಕೆರಿಯರು, ಒಳ್ಳೆ ಫ್ಯೂಚರ್ ಇರೋ ಥರ ಬಿಲ್ಡ್ ಮಾಡಿಕೊಟ್ಟಿದ್ದಾರೆ ನಮಗೆ. ಒಳ್ಳೆ ಪ್ಲೇಸ್ಮೆಂಟ್ಗೆ ಎಲ್ಲನೂ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಟೀಚಿಂಗ್ ಸ್ಟಾಫ್ ಆಗಲಿ, ನಾನ್ ಟೀಚಿಂಗ್ ಸ್ಟಾಫ್ ಆಗಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ HR ಡಿಪಾರ್ಟ್ಮೆಂಟ್ ವೈಸಿಗೆ ಬಂದರೆ ಎಲ್ಲರಿಗೂ ಸಪೋರ್ಟಿವ್ ಆಗಿರ್ತಾರೆ. ಆ್ಯಂಡ್ ಪ್ರಿನ್ಸಿಪಲ್ ಆಗಲಿ, ನಮ್ಮ ಯಾರೇ ಅಡ್ಮಿನ್ ಆಫೀಸರ್ ಆಗಲಿ ತುಂಬ ಹೆಲ್ಪು. ಮತ್ತು ಹೆಲ್ಪ್ ಅನ್ನೋ ವಿಷಯ ಚಿಕ್ಕದು ಅಂದ್ಕೊಳ್ಳಿ, ಬಟ್ ಒಳ್ಳೆ ಫ್ರೆಂಡ್ಲಿ ನೇಚರ್ ಅನ್ನೋ ಕಾಲೇಜ್ ಇದು. ಇಲ್ಲಿ ನೀವು ಅಲ್ಯೂಮಿನಿ ಮೀಟ್ ಬಂದಿದ್ದ ಉದ್ದೇಶ? ನಾವು ಅಲ್ಯೂಮಿನಿ ಮೀಟ್ ಇಲ್ಲಿ ಬಂದಿದ್ದ ಉದ್ದೇಶ ಏನು ಅಂದರೆ, ನಮ್ಮ ಎಲ್ಲ ಹಳೆ ಫ್ರೆಂಡ್ಸು ಮತ್ತು ಎಲ್ಲ ಟೀಚರ್ಸ್ನು ಮೀಟ್ ಮಾಡೋದೇ ಒಂದು ಇದು ಅಂದರೆ ಮೀನ್ಸ್ ಒಂದು ಗೋಲ್ ಥರ. ಅದಕ್ಕೆ ನಾವು ಬಂದಿದ್ದು. ತುಂಬ ಸಂತೋಷ ಕದ್ದು ಇನ್ವೈಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ಪೂರ್ಣಿಮಾ. ನಾನು 2009 ಬ್ಯಾಚ್ MBA ಕಂಪ್ಲೀಟ್ ಮಾಡಿದ್ದು. ನಾನೀಗ HR ಮ್ಯಾನೇಜರ್ ಆಗಿ ಇಂಗ್ವಾ ಟೆಕ್ನಾಲಜೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅಲ್ಯೂಮಿನಿ ಫೆಸ್ಟಲ್ಲಿ ಮೀಟ್ ಆಗ್ತಿರೋದು ಫ್ರೆಂಡ್ಸನ್ನೆಲ್ಲ ಆಫ್ಟರ್ ಆಲ್ಮೋಸ್ಟ್ 20 ಇಯರ್ಸ್ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಫ್ರೆಂಡ್ಸ್ ಎಲ್ಲ ಎಷ್ಟೋ ಜನ ನಾವು ಕಾಂಟ್ಯಾಕ್ಟ್ ಇರಲಿಲ್ಲ, ಎಲ್ಲ ಕನೆಕ್ಟ್ ಆಗೋದಕ್ಕೆ ತುಂಬ ಖುಷಿ ಆಗ್ತಿದೆ. ನೀವು ನಿಮ್ಮ ಸೀನಿಯರ್ಸ್ ಜೂನಿಯರ್ಸ್ ಎಲ್ಲರೂ ಬರ್ತಾರೆ, ಎಲ್ಲರ ಜೊತೆನೂ ಮೀಟ್ ಆಗುವಂತ ಅವಕಾಶ ಸಿಗುತ್ತೆ? ಹೌದು. ಅದ್ರ ಬಗ್ಗೆ ನಮ್ಮ ಸೀನಿಯರ್ಸ್ ಅಷ್ಟೇ. ನಮ್ಮ ಬ್ಯಾಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸೀನಿಯರ್ಸ್ ಜೊತೆನೂ ಕೂಡ ನಮ್ಮ ಕಾಂಟ್ಯಾಕ್ಟ್ ಇರಲಿಲ್ಲ. ಪ್ರೊಫೆಷ್ನಲಿ ಆಗಲಿ ಪರ್ಸ್ನಲಿ ಆಗಲಿ ನಮಗೆಲ್ಲ ಕನೆಕ್ಟ್ ಆಗೋದಕ್ಕೆ ಇದೊಂದು ಅವಕಾಶ. ನನ್ನ ಹೆಸರು ರಮ್ಯಶ್ರೀ ಅಂತ. 25 ಇಯರ್ಸ್ ಆದಮೇಲೆ ಕಾಲೇಜಿಗೆ ಮತ್ತೆ ಬಂದಿದ್ದೀವಿ. ಅಲ್ಯೂಮಿನಿ ಮೀಟ್ಗೆ ಎಲ್ಲ ಇನ್ವೈಟ್ ಮಾಡಿದ್ರು ಅಂತ ಇವತ್ತು ಬಂದು ಎಲ್ಲರನ್ನು ನೋಡಿ ತುಂಬಾನೇ ಖುಷಿ ಆಗಿದೆ. ಎಲ್ಲ ಹಳೆ ನೆನಪುಗಳು ತುಂಬಾ ಮರ್ಕಳಿಸ್ತಾ ಇದೆ. ಆಕ್ಚುಲಿ ಎಂಟರ್ ಆಗುವಷ್ಟೊತ್ತಿಗೆ ಅದೊಂದು ಫೀಲ್ ಏನಿತ್ತಲ್ಲ ತುಂಬಾ ಚೆನ್ನಾಗ್ ಅನ್ಸ್ತಾ ಇದೆ. ಅಂಡ್ ನಾವೆಲ್ಲ ಒಬ್ಬೊಬ್ರು ಒಂದೊಂದ್ ಕಡೆ ಇದ್ವಿ. ಇವತ್ತಿನ ದಿನ ಎಲ್ಲರೂ ಇಲ್ಲಿ ಕೂಡಿ ಈ ತರ ಸೆಲೆಬ್ರೇಟ್ ಮಾಡ್ತಿದೀವಿ ಅಂತಂದ್ರೆ ಬಹಳ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು. ನನ್ನ ಹೆಸರು ಪ್ರೇಮ್ಕುಮಾರಿ GN ಅಂತ ಹೇಳ್ಬಿಟ್ಟು. ನಾನು ಈ ಕಾಲೇಜಲ್ಲೇ ಓದಿದ್ದು ಸಿವಿಲಲ್ಲಿ. 25 ಇಯರ್ಸ್ ಆಗಿದೆ ಈ ಇದಕ್ಕೆ. ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಫ್ರೆಂಡ್ಸ್ನೆಲ್ಲ ವೆಲ್ಕಮ್ ಮಾಡಿದ್ದಾಯ್ತು, ಕರೆಸಿದ್ದಾಯ್ತು ಈ ಫಂಕ್ಷನ್ಗೆ. ಬಟ್ ನಾನು ಇದೇ ಕಾಲೇಜಲ್ಲಿ ಓದಿದ್ದು. ಏನು ಹೇಳ್ಬೇಕಂದ್ರೆ, ಒಂದು ಸಾಂಗ್ ಇದೆ, ಅದಕ್ಕೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಆದರೆ ಅಂತ ಹೇಳ್ಬಿಟ್ಟು ರಾಜ್ಕುಮಾರ್ ಸಾಂಗ್ ಇದೆಯಂದ್ರೆ, ಅಂದರೆ ಓದೋದೇ ಇಂಥ ಕಾಲೇಜಲ್ಲಿ ಓದಬೇಕು, ಇಂಥ BGS ಕಾಲೇಜಲ್ಲಿ ಓದಿ ಮುಂದೆ ಬರಬೇಕು. ತುಂಬ ಹೆಸರುವಾಸಿ ಆಗಿದೆ ನಮ್ಮ ಕಾಲೇಜು. ಹಾಗಂತ ಹೇಳ್ಬೇಕಂತ ನಂಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ನಾನು ಅದರಿಂದಾನೇ ನಾನು ಬೇರೆ ಎಲ್ಲಿಗೆ ಹೋಗದೆ ಇದೇ ಕಾಲೇಜಲ್ಲೇ ಓದ್ಬಿಟ್ಟು ಇಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ.